ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ಕಣ್ಣು ಮುಚ್ಚಿಕೊಂಡು ಡೀಪ್ ಬ್ರೀತ್ ತಗೊಂಡು ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇವರು ಯಾರೇ ಆಗಿರ್ಬೋದು. ಇವರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿಯ ಪರ್ಸನ್ ಆಗಿರ್ಬೋದು, ಲವ್ ರಿಲೇಷನ್ಶಿಪ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು. ಈ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಹಾರ್ಟ್ ಫೀಲಿಂಗ್ ಏನು, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ, ಯೂನಿವರ್ಸ್ ಗೈಡೆನ್ಸ್ ಏನು ಕೊಡ್ತಾ ಇದೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಮುಂದೆ ಹೇಗಿರಬಹುದು, ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಬಿಗಿನ್. ಈಗ ಪ್ರೆಸೆಂಟ್ ಟೈಮ್ನಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಮೂನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವರಿಗೆ ನಿಮ್ಮನ್ನು ಫುಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನೀವು ಸಮ್ಟೈಮ್ಸ್ ತುಂಬ ಪಾಸಿಟಿವ್ ಆಗಿರ್ತೀರಾ, ಸಮ್ಟೈಮ್ಸ್ ತುಂಬ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತೀರಾ ಅಂತ. ಸೊ ದೇ ಫೀಲ್ ಕನ್ಫ್ಯೂಸ್ಡ್. ನಿಮ್ಮ ಬಿಹೇವಿಯರ್ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಅವರ ಥಾಟ್ಸ್ ಏನಿದೆ ಅಂತ ನೋಡೋಣ. ಅವ್ರು ಅಂದ್ಕೊಳ್ತಿದ್ದಾರೆ, ನಿಮ್ಮ ಲೈಫ್ನಲ್ಲಿ ಯಾವುದೋ ಒಂದು ಪ್ರೆಷರ್ ಇದೆ. ಫ್ಯಾಮಿಲಿ ಪ್ರೆಷರ್ ಆಗಿರಬಹುದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಎಮೋಷ್ನಲ್ ಸ್ಟ್ರೆಸ್ ಆಗಿರಬಹುದು. ಬಿಕಾಸ್ ಆಫ್ ದಟ್ ನೀವು ಕೆಲವೊಮ್ಮೆ ಹ್ಯಾಪಿ ಆಗಿರ್ತೀರಾ, ಲವ್ವಿಂಗ್ ಕೇರಿಂಗ್ ತೋರಿಸ್ತೀರಾ, ಬಟ್ ಕೆಲವೊಮ್ಮೆ ಸೈಲೆಂಟ್ ಆಗಿರ್ತೀರಾ, ಸ್ಯಾಡ್ ಆಗಿರ್ತೀರಾ, ಓವರ್ ಥಿಂಕಿಂಗ್ ಮಾಡ್ತೀರಾ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಆ್ಯಂಗ್ಸೈಟಿಯಲ್ಲಿ ಇರ್ತೀರಾ, ಡಿಪ್ರೆಷನ್ ಫೀಲ್ ಮಾಡ್ತೀರಾ, ಆಲ್ವೇಸ್ ವರೀಡ್ ಆಗಿರ್ತೀರಾ ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮಿಬ್ಬರ ನಡುವೆ ಫೈಟ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಅನ್ನೋ ಎನರ್ಜಿಯನ್ನು ನೋಡೋಣ. ಅವ್ರು ಫೀಲ್ ಮಾಡ್ತಾ ಇದ್ದಾರೆ, ನೀವು ಕೆಲವೊಮ್ಮೆ ರೀಸನ್ ಇಲ್ಲದೆ ಫೈಟ್ ಮಾಡ್ತೀರಾ. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಮಾತಾಗಿರ್ಬೋದು, ಅಥವಾ ಅವ್ರು ಕಾಲ್ ಮಾಡದೇ ಇರ್ಬೋದು, ಮೆಸೇಜ್ ಮಾಡದೇ ಇರ್ಬೋದು, ಅಥವಾ ಕಾಲ್ ಮೆಸೇಜ್ಗೆ ಲೇಟಾಗಿ ಡಿಲೇ ಮಾಡಿ ರಿಪ್ಲೈ ಮಾಡಬಹುದು. ಇದೆಲ್ಲದರಿಂದ ನೀವು ಸಣ್ಣ ಮಾತನ್ನು ದೊಡ್ಡದಾಗಿ ಮಾಡ್ತೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆನೆಸ್ಟ್ಲಿ ಇದು ರಿಪೀಟೆಡ್ ಪ್ಯಾಟ್ರನ್ ಆಗಿದೆ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಸೇಮ್ ಥಿಂಗ್ ಅಗೈನ್ ಆ್ಯಂಡ್ ಅಗೈನ್ ಆಗ್ತಾ ಇದೆ. ಇದರಿಂದ ಇವರು ಹರ್ಟ್ ಆಗ್ತಾರೆ, ಕನ್ಫ್ಯೂಸ್ ಆಗ್ತಾರೆ, ಸ್ಲೋಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈಗ ಇವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಏನಿದೆ ಎನರ್ಜಿಯಲ್ಲಿ ನೋಡೋಣ. ಇಲ್ಲಿ ಟ್ವಿಸ್ಟ್ ಇದೆ. ಎಲ್ಲ ಕನ್ಫ್ಯೂಷನ್ ಇದ್ದರೂ ಕೂಡ ಇವರು ನಿಮ್ಮ ಬಗ್ಗೆ ಒನ್ ಥಿಂಗ್ ಕ್ಲಿಯರ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಯು ಆರ್ ಎ ಗುಡ್ ಪರ್ಸನ್ ಎಟ್ ಹಾರ್ಟ್. ಅವ್ರಿಗೆ ಗೊತ್ತು ನೀವು ಬೇಕು ಅಂತ ಹರ್ಟ್ ಮಾಡೋದಿಲ್ಲ. ನಿಮ್ಮ ಸಿಚುವೇಶನ್ ನಿಮಗೆ ಚೇಂಜ್ ಮಾಡ್ತಾ ಇದೆ. ನೀವು ಎಮೋಷ್ನಲಿ ತುಂಬ ವೀಕಾಗಿ ಥಿಂಕ್ ಮಾಡ್ತೀರಾ ಕೆಲವೊಂದು ಸಲ, ಅಥವಾ ಈ ವ್ಯಕ್ತಿಯ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ, ಈ ವ್ಯಕ್ತಿಯನ್ನು ನೀವು ತುಂಬ ಲೈಕ್ ಮಾಡ್ತಾ ಇರೋದ್ರಿಂದ ನೀವು ಆ ರೀತಿ ಬಿಹೇವ್ ಮಾಡ್ತೀರಾ. ಅಂದರೆ ಇವ್ರು ಕಾಲ್ ಅಥವಾ ಮೆಸೇಜ್ ಲೇಟಾಗಿ ಮಾಡಿದ್ರೆ, ಅಥವಾ ರಿಪ್ಲೈ ಮಾಡದೇ ಇದ್ದರೆ, ಅಥವಾ ಸಣ್ಣ ಪುಟ್ಟ ವಿಷಯಕ್ಕೂ ಬೇಗ ಸಿಟ್ಟು ಮಾಡ್ಕೊಳ್ತೀರಾ. ಅದು ನಿಮ್ಮ ಸಿಚುವೇಶನ್ ಆ ರೀತಿ ಇದೆ. ನಿಮ್ಮ ಮನಸ್ಸಿನಲ್ಲಿ ತುಂಬ ಪ್ರೀತಿ ಇದೆ, ಬಟ್ ಸಿಚುವೇಶನ್ ಆ ರೀತಿ ಇದೆ ಅಂತ ಅಂದ್ಕೊಳ್ತಿದ್ದಾರೆ. ಇನ್ನು ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಇಲ್ಲಿ ತುಂಬ ಜನರಿಗೆ ನೋ ಕಾಂಟ್ಯಾಕ್ಟ್ ಅಥವಾ ಲೆಸ್ ಕಮ್ಯುನಿಕೇಷನ್ ಸಿಚುವೇಶನ್ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ನೋಡೋಣ. ಇವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂದರೆ, ಮತ್ತೆ ನೀವಿಬ್ಬರು ಮಾತಾಡಿದ್ರೆ ಮತ್ತೆ ಫೈಟ್ ಆಗುತ್ತೆ, ರಿಲೇಷನ್ಶಿಪ್ ಇನ್ನೂ ಡ್ಯಾಮೇಜ್ ಆಗುತ್ತೆ. ಸೊ ದೇ ಆರ್ ಚೂಸಿಂಗ್ ಸೈಲೆನ್ಸ್, ಪ್ರೊಟೆಕ್ಷನ್, ಈ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಇವ್ರು ಅಂದ್ಕೊಳ್ತಿರೋದು ಏನು ಅಂದರೆ, ನೀವು
ಯಾವ ರೀತಿ ಫೈಟ್ ಮಾಡಿದ್ರು, ಸಿಟ್ಟು ಮಾಡಿಕೊಂಡ್ರು, ತುಂಬ ಇವರು ಸೈಲೆಂಟಾಗಿ ಸುಮ್ಮನೆ ಇದ್ಬಿಡ್ತಾರೆ. ಬಟ್ ಒನ್ಸ್ ಲಿಮಿಟ್ ಕ್ರಾಸ್ ಆಯಿತು ಅಂದರೆ ಅವರು ಸಡನ್ಲಿ ದೂರ ಆಗ್ತಾರೆ. ಅಂದರೆ ಇವರಾಗೆ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಎಮೋಷ್ನಲಿ ಡಿಸ್ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಎಸ್, ನೀವು ಕೆಲವೊಂದು ವರ್ಡ್ಸ್ ಅವರಿಗೆ ತುಂಬ ಹರ್ಟ್ ಮಾಡಿದೆ, ನೀವು ಹರ್ಟ್ ಆಗೋ ರೀತಿ ಮಾತಾಡಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವರು ತುಂಬ ಸಲ ಇಗ್ನೋರ್ ಮಾಡಿ ಅಡ್ಜಸ್ಟ್ ಮಾಡಿದ್ದಾರೆ, ಆ ರೀತಿ ಥಿಂಕ್ ಮಾಡಿದ್ದಾರೆ. ಅಂದರೆ ನೀವು ಯಾವ ರೀತಿ ಬಿಹೇವ್ ಮಾಡಿದ್ರು ಕೂಡ, ನೆಗೆಟಿವ್ ಆಗಿ ಬಿಹೇವ್ ಮಾಡಿದ್ರು, ಪಾಸಿಟಿವ್ ಆಗಿ ಬಿಹೇವ್ ಮಾಡಿದ್ರು, ತುಂಬ ಪ್ರೀತಿ ತೋರಿಸಿದ್ರು ಅಥವಾ ಇವರಿಗೆ ತುಂಬ ಸಿಟ್ಟು ಬರೆಸಿದ್ರು ಕೂಡ ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿ ಈಗ ಪ್ರೆಸೆಂಟಲ್ಲಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಮ್ಯೂಚುವಲ್ ಫೀಲಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ನೌ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು. ನಿಮ್ಮಿಬ್ಬರ ಎನರ್ಜಿಯನ್ನು ನೋಡಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಲವ್ ಇದೆ, ನಿಮಗೂ ಅವರ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ತುಂಬ ಲೈಕ್ ಮಾಡ್ತೀರಾ, ತುಂಬ ಲವ್ ಇಟ್ಕೊಂಡಿದ್ದೀರಾ ಈ ವ್ಯಕ್ತಿಯ ಮೇಲೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಎಕ್ಸ್ಪ್ರೆಷನ್ ಮಿಸ್ಮ್ಯಾಚ್ ಆಗ್ತಾ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಬಂದಿದೆ. ಮೂನ್ ಎನರ್ಜಿ ಕಾಣಿಸ್ತಾ ಇದೆ, ಅಂದರೆ ಈ ಕನೆಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮತ್ತೆ ಮೂನ್ ಎನರ್ಜಿ ಬರ್ತಾ ಇದೆ, ಇನ್ನೂ ಎಮೋಷನ್ಸ್ ಅನ್ರಿಸಾಲ್ವ್ಡ್ ಆಗಿದೆ. ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ರಿಟರ್ನ್ ಆಗುವ ಚಾನ್ಸಸ್ ಇದೆ. ಬಟ್ ಈ ವ್ಯಕ್ತಿಗೆ ನೀವು ಹರ್ಟ್ ಮಾಡಿದರೆ, ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ ಸ್ವಲ್ಪ ಪೇಷನ್ಸ್ ಇಡಿ. ಅಂದರೆ ಈ ವ್ಯಕ್ತಿ ಕೂಡ ನಿಮಗೆ ಹರ್ಟ್ ಮಾಡಿರ್ಬೋದು, ಪಾಸ್ಟ್ನಲ್ಲಿ ನಿಮ್ಮನ್ನ ಚೀಟ್ ಮಾಡಿರ್ಬೋದು, ನಿಮಗೆ ನೋವು ಮಾಡಿರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು. ಬಟ್ ಪ್ರೆಸೆಂಟ್ ಟೈಮಲ್ಲಿ ಇವರು ಅಂದ್ಕೊಳ್ತಿದ್ದಾರೆ ನಿಮ್ಮ ತಪ್ಪಿನಿಂದ ದೂರ ಆಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇದು ಕೆಲವರಿಗೆ ಮ್ಯಾಚ್ ಆಗಬಹುದು. ಬಟ್ ಫ್ಯೂಚರ್ನಲ್ಲಿ ಈ ವ್ಯಕ್ತಿ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ತಾರೆ. ದಟ್ ಡಿಸಿಷನ್ ಕ್ಯಾನ್ ಬಿ ಕಮ್ ಬ್ಯಾಕ್ ಆ್ಯಂಡ್ ಫಿಕ್ಸ್ ಥಿಂಗ್ಸ್ ಆ್ಯಂಡ್ ಕಂಪ್ಲೀಟ್ಲಿ ಮೂವ್ ಆನ್. ಯಾವುದಾದ್ರೂ ಒಂದು ಆಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಬಿಹೇವಿಯರ್, ಕಮ್ಯುನಿಕೇಷನ್, ಎಮೋಷ್ನಲ್ ಮೆಚ್ಯೂರಿಟಿ. ಬಟ್ ಇವರಿಗೆ ನಿಮ್ಮನ್ನು ಮರೆಯೋದಕ್ಕಂತೂ ಸಾಧ್ಯ ಇಲ್ಲ, ಆ ರೀತಿ ಎನರ್ಜಿ ಕೂಡ ಇದೆ. ಅಂದರೆ ಇವಾಗ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿರಬಹುದು, ಬಟ್ ನಿಮ್ಮ ನೆನಪಾಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಕೂಡ ಇವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಟೆನ್ಷನ್ನಲ್ಲಿ ಇವ್ರಿಗೆ ಅರ್ಥ ಆಗ್ತಾ ಇದೆ, ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವರು ಸೈಲೆಂಟ್ ಆಗಿದ್ದಾರೆ. ವೈ ಅಂತ ನೋಡೋದಾದರೆ ಲೆಟ್ ಥಿಂಗ್ಸ್ ಕಾಮ್ ಡೌನ್ ಫಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕಾಮ್ ಆಗಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಫ್ಯೂಚರ್ ಪಾಸಿಬಿಲಿಟಿ ಯಾವ ರೀತಿ ಇದೆ ಅಂತ ನೋಡೋಣ. ಮತ್ತೆ ಕಮ್ಯುನಿಕೇಷನ್ ಶುರು ಆಗುತ್ತೆ, ಸ್ಲೋಲಿ ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಎಮೋಷ್ನಲ್ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಇಫ್ ಸೇಮ್ ಪ್ಯಾಟ್ರನ್ ರಿಪೀಟ್ ಆಯಿತು ಅಂದರೆ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮತ್ತೆ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ ನಿಮ್ಮ ಲೈಫ್ನಲ್ಲಿ. ಹಾಗಾಗಿ ಇಬ್ಬರು ಕೂಡ ಓಪನ್ ಕಮ್ಯುನಿಕೇಷನ್ ಇಟ್ಕೋಬೇಕು, ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಟ್ರಸ್ಟ್ ಮಾಡಬೇಕು. ಈ ವ್ಯಕ್ತಿ ಅಂದ್ಕೊಳ್ತಾರೆ ನೀವು ಇವರನ್ನು ಟ್ರಸ್ಟ್ ಮಾಡೋದಿಲ್ಲ, ಇವರ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಈ ವ್ಯಕ್ತಿಯನ್ನು ನೀವು ನಂಬೋದಿಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ರಿಲೇಷನ್ಶಿಪ್ಪಲ್ಲಿ ಇಬ್ಬರಿಗೂ ಕೂಡ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇನ್ನು ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಯೂನಿವರ್ಸ್ ನಿಮಗೆ ಕ್ಲಿಯರ್ ಮೆಸೇಜ್ ಕೊಡ್ತಾ ಇದೆ. ಕಂಟ್ರೋಲ್ ಯುವರ್ ಎಮೋಷನ್ಸ್, ಥಿಂಕ್ ಬಿಫೋರ್ ಯು ಸ್ಪೀಕ್, ಡೋಂಟ್ ರಿಯಾಕ್ಟ್, ರೆಸ್ಪಾಂಡ್. ಅಂದರೆ ಯಾವಾಗಲೂ ಟೆನ್ಷನಲ್ಲಿ ಇರಬೇಡಿ, ಸ್ಟೇ ಕಾಮ್, ಬಿ ಕ್ಲಿಯರ್, ಬಿ ಪೇಷನ್ಸ್. ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ನಾನು ಯಾಕೆ ಸಡನ್ಲಿ ಮೂಡ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಯಾಕೆ ಹರ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಹೀಲಿಂಗ್ ಸ್ಟಾರ್ಟ್ಸ್ ಫ್ರಮ್ ಯು. ನೀವು ಹೀಲ್ ಆಗಬೇಕು, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಇನ್ನು ಫೈನಲ್ ಮೆಸೇಜ್ ಫ್ರಮ್ ದೇರ್ ಹಾರ್ಟ್ ಯಾವ ರೀತಿ ಇದೆ ಅಂತ ನೋಡೋಣ. ಇಫ್ ದಿಸ್ ಪರ್ಸನ್ ಕುಡ್ ಸ್ಪೀಕ್ ಹಾನೆಸ್ಟ್ಲಿ, ಅವ್ರು ಹೇಳ್ತಿದ್ದಾರೆ ಐ ಲವ್ ಯು ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯು ಸಮ್ಟೈಮ್ಸ್. ಐ ವಾಂಟ್ ಪೀಸ್ ನಾಟ್ ಫೈಟ್ಸ್. ಐ ಮಿಸ್ ಯು ಬಟ್ ಐ ಆಮ್ ಸ್ಕೇರ್ಡ್ ಟು ಕಮ್ ಬ್ಯಾಕ್ ಅನ್ನೋ ರೀತಿ ಇವರ ಥಿಂಕಿಂಗ್ ಇದೆ, ಆ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಯಾವುದೇ ಸಿಚುವೇಶನ್ ಇದ್ದರೂ ಕೂಡ ಈ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನೆನಪು ಅನ್ನೋದು ಅವ್ರಿಗೆ ತುಂಬ ಬರ್ತಾ ಇದೆ. ನೀವು ಕೂಡ ಈ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ಡೀಪ್ ಬ್ರೀತ್ ತಗೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ.
ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಲೈಫ್ನ ಯಾರೇ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ಪರ್ಸನ್ ಆಗಿರ್ಬೋದು, ಅಥವಾ ನಿಮ್ಮ ಕ್ರಶ್ ಆಗಿರಬಹುದು, ನಿಮ್ಮ ಎಕ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ನಲ್ಲಿ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಕೂಡ ಆಗಿರ್ಬೋದು. ಅವರ ಕರೆಂಟ್ ಎನರ್ಜಿ ನಿಮ್ಮ ಬಗ್ಗೆ ಏನು, ಅವರ ಹಾರ್ಟ್ ಫೀಲಿಂಗ್ಸ್ ಏನು, ಅವರು ಏನು ಥಿಂಕ್ ಮಾಡ್ತಾ ಇದ್ದಾರೆ, ಯೂನಿವರ್ಸ್ ಗೈಡೆನ್ಸ್ ಏನಿದೆ, ಫ್ಯೂಚರ್ ಪಾಸಿಬಿಲಿಟೀಸ್ ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಇವತ್ತಿನ ಎನರ್ಜಿಯ ಪ್ರಕಾರ ಮೊದಲಿಗೆ ತುಂಬ ವೆರಿ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಎಲ್ಲದರಲ್ಲೂ ಹೈ ಲೆವೆಲ್ನಲ್ಲಿ ಇದ್ದೀರಾ. ನಿಮ್ಮಲ್ಲಿ ಯಾವುದೇ ಕಡಿಮೆ ಇಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಯು ಆರ್ ಪರ್ಫೆಕ್ಟ್ ಇನ್ ದೇರ್ ಐಸ್. ಅವರು ತುಂಬ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂತ ಎನರ್ಜಿಯಲ್ಲಿ ನೋಡೋದಾದರೆ ಒಂದು ಕ್ವೀನ್, ಕಿಂಗ್ ಲೆವೆಲ್ನ ಪರ್ಸನ್ ಅಂತ ನೋಡ್ತಾ ಇದ್ದಾರೆ. ಅವ್ರು ಥಿಂಕ್ ಮಾಡ್ತಾರೆ ನೀವು ಇಂಟೆಲಿಜೆಂಟ್, ನೀವು ಸ್ಮಾರ್ಟ್, ನೀವು ಬ್ಯೂಟಿಫುಲ್ ಆಗಿದ್ದೀರಾ, ಅಥವಾ ಹ್ಯಾಂಡ್ಸಮ್ ಆಗಿದ್ದೀರಾ, ನೀವು ಕೈಂಡ್ ಹಾರ್ಟೆಡ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅಂದರೆ ಗಾಡ್ ಟುಕ್ ಎಕ್ಸ್ಟ್ರಾ ಟೈಮ್ ಟು ಕ್ರಿಯೇಟ್ ದಿಸ್ ಪರ್ಸನ್ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ನಿಮ್ಮನ್ನು ತುಂಬ ಟೈಮ್ ತಗೊಂಡು ಕ್ರಿಯೇಟ್ ಮಾಡಿದೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ವೆರಿ ಸ್ಪೆಷಲ್ ಕ್ರಿಯೇಷನ್ ಅಂತ ಅನ್ನಿಸ್ತಾ ಇದೆ. ಇವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ, ಪ್ಯೂರ್ ಆಗಿರುವ ಲವ್ ಕಾಣಿಸ್ತಾ ಇದೆ, ಅಟ್ರ್ಯಾಕ್ಷನ್ ತುಂಬ ಜಾಸ್ತಿ ಕಾಣ್ತಾ ಇದೆ. ಅಂದರೆ ವಾವ್ ಅನ್ನೋ ಫೀಲಿಂಗ್ ಬರ್ತಾ ಇದೆ ಇವರ ಮನಸ್ಸಿಗೆ. ಅವರಿಗೆ ನಿಮ್ಮ ಬ್ಯೂಟಿ ತುಂಬ ಅಟ್ರ್ಯಾಕ್ಟ್ ಆಗಿದೆ. ಬಟ್ ಇಲ್ಲಿ ಬ್ಯೂಟಿ ಅಂದರೆ ಓನ್ಲಿ ಔಟರ್ ಅಲ್ಲ, ಇನ್ನರ್ ಬ್ಯೂಟಿ ಕೂಡ, ಎರಡೂ ಕೂಡ ಇವರು ಇಷ್ಟಪಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾರೆ. ನಿಮ್ಮ ಸ್ಮೈಲ್ ನೆನಪಾಗುತ್ತೆ, ನಿಮ್ಮ ಮಾತುಗಳು ರಿಪೀಟ್ ಆಗುತ್ತೆ ಅವರ ಮೈಂಡ್ನಲ್ಲಿ. ದೇ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಸೆಲ್ಫ್ ಡೌಟ್, ಇಲ್ಲಿ ಟ್ವಿಸ್ಟ್ ಏನು ಅಂದರೆ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಇವರು ನಿಮಗೆ ಸರಿಯಾದ ಲೆವೆಲ್ನಲ್ಲಿ ಇಲ್ಲ, ಐ ಆಮ್ ನಾಟ್ ಇನಫ್ ಫಾರ್ ದೆಮ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫೀಲ್ ಆಗ್ತಾ ಇದೆ ನೀವು ಅವರಿಗಿಂತ ಹೈ ಲೆವೆಲಲ್ಲಿ ಇದ್ದೀರಾ, ನೀವು ಬೆಟರ್ ಡಿಸರ್ವ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ಸೆಕ್ಯೂರಿಟಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಫೀಲಿಂಗ್ಸ್ನ ಅವರು ಓಪನ್ ಮಾಡೋದಕ್ಕೆ ಹಂಚ್ಕೊಳ್ತಾ ಇದ್ದಾರೆ. ಅಂದರೆ ಇವ್ರು ಅಂದ್ಕೊಳ್ತಾರೆ ಟ್ರೈ ಮಾಡಿದ್ರೆ ರಿಜೆಕ್ಟ್ ಆಗ್ತೀನಿ ಅನ್ನೋ ಫಿಯರ್ ಕೂಡ ಇದೆ. ನೀವಿಬ್ಬರು ಆಲ್ರೆಡಿ ಕ್ಲೋಸ್ ಆಗಿರುವ ವ್ಯಕ್ತಿಗಳಾಗಿರ್ಬೋದು. ಅಂದರೆ ಇವರು ನಿಮಗೆ ತುಂಬ ಕ್ಲೋಸ್ ಆಗಿದ್ದಾರೆ. ನೀವು ನಿಮ್ಮ ಲೈಫ್ನ ಎಲ್ಲ ವಿಷಯವನ್ನು ಈ ವ್ಯಕ್ತಿಗೆ ಹೇಳ್ಕೊಂಡಿರ್ಬೋದು. ನೀವು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಪಾಸ್ಟ್ನಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಪ್ರಪೋಸ್ ಮಾಡಿರ್ಬೋದು, ಅಥವಾ ರೀಸೆಂಟ್ ಪಾಸ್ಟ್ನಲ್ಲಿ ಕೂಡ ನಿಮಗೆ ಪ್ರಪೋಸಲ್ ಮಾಡಿರಬಹುದು ಈ ವ್ಯಕ್ತಿ. ಕೆಲವರಿಗೆ ಅವರು ಪ್ರಪೋಸ್ ಮಾಡಿರ್ಬೋದು, ಬಟ್ ನೀವು ಅಕ್ಸೆಪ್ಟ್ ಮಾಡಿಲ್ಲ ಕೆಲವರು ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಇನ್ನೂ ಒಂದು ರೀತಿಯಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮಗೆ ನಿಮ್ಮ ಲೈಫ್ನಲ್ಲಿ ಆಲ್ರೆಡಿ ಬೇರೆಯವರನ್ನ ಇಷ್ಟ ಇದೆ, ಅವರು ಇವರಿಗಿಂತ ಬೆಟರ್ ಇದ್ದಾರೆ. ಅಂದರೆ ಈ ವ್ಯಕ್ತಿಗಿಂತ ಬೆಟರ್ ಇದ್ದಾರೆ, ಬ್ಯೂಟಿಯಲ್ಲಿ ತುಂಬ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಇವರು ಅವರ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನೀವು ಇವರನ್ನು ಒಪ್ಕೊಳ್ಳೋದಿಲ್ಲ. ನಿಮ್ಮ ಲೈಫ್ನಲ್ಲಿ ಬೇರೆ ಯಾರೋ ಒಬ್ಬರು ಇದ್ದಾರೆ, ಅವರನ್ನು ನೀವು ಇಷ್ಟಪಡ್ತೀರಾ ಅನ್ನೋ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರ ಡಿಸೈರ್ ಏನಿದೆ ಅಂದರೆ ನಿಮಗಾಗಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಐ ವಿಲ್ ಡೂ ಎನಿಥಿಂಗ್ ಫಾರ್ ದಿಸ್ ಪರ್ಸನ್ ಅನ್ನೋ ಫೀಲಿಂಗ್ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ, ನಿಮ್ಮ ಪ್ರೆಸೆನ್ಸ್ ಅವರಿಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಈ ವ್ಯಕ್ತಿ ಸ್ಲೋಲಿ ಕರೇಜ್ ಬಿಲ್ಡ್ ಮಾಡುವ ಎನರ್ಜಿ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಇನ್ಕ್ರೀಸ್ ಆಗಬಹುದು. ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ ಅದು ಕ್ಲಿಯರ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಮತ್ತು ನೀವಿಬ್ಬರು ಕನೆಕ್ಟ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಇದು ಡಿಪೆಂಡ್ ಆಗಿರುತ್ತೆ ನಿಮ್ಮ ರೆಸ್ಪಾನ್ಸ್ ಮೇಲೆ. ಅವರು ಸೈಲೆಂಟ್ ಆಗಿರ್ಬೋದು ಈಗ, ಬಟ್ ನಿಮ್ಮನ್ನು ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಲವ್ ಇದೆ, ಬಟ್ ಎಕ್ಸ್ಪ್ರೆಷನ್ ಅನ್ನೋದು ಕಡಿಮೆ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯಾವ ರೀತಿಯ ಯೂನಿವರ್ಸ್ ಮೆಸೇಜ್ ಇದೆ ಅಂತ ನೋಡೋಣ. ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್, ಯು ಆರ್ ವರ್ತಿ ಆಫ್ ಲವ್, ಓಪನ್ ಯುವರ್ ಹಾರ್ಟ್. ಅಂದರೆ ನಿಮಗೆ ಗೊತ್ತಿರುತ್ತೆ ಈ ವ್ಯಕ್ತಿಯ ಮೇಲೆ ಫೀಲಿಂಗ್ಸ್ ಇದೆಯಾ ಇಲ್ವಾ ಅನ್ನೋದು ನಿಮ್ಮ ಒಪಿನಿಯನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೈಲೆನ್ಸ್ನಿಂದ ಕೂಡ ಬಂದ್ಬಿಡುತ್ತೆ. ಯು ಆರ್ ಪರ್ಫೆಕ್ಟ್ ಇನ್ ಮೈ ಐಸ್ ಅಂತ ಇವರ ಹಾರ್ಟ್ ಹೇಳ್ತಾ ಇದೆ.
ಐ ಫೀಲ್ ಸ್ಮಾಲ್ ಇನ್ ಫ್ರಂಟ್ ಆಫ್ ಯು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಐ ರಿಯಲಿ ಲೈಕ್ ಯು ಅನ್ನೋ ರೀತಿ ಇವರು ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಇನ್ನು ಫೈನಲ್ ಔಟ್ಕಮ್ ಬ್ಯೂಟಿಫುಲ್ ಎನರ್ಜಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ರೆಸ್ಪೆಕ್ಟ್, ಲವ್ ಎರಡೂ ಕಾಣಿಸ್ತಾ ಇದೆ. ನೆಗೆಟಿವ್ ಸೈಡ್ನಲ್ಲಿ ನೋಡಬೇಕಾದ್ರೆ ಸೈಲೆನ್ಸ್ ಕಂಟಿನ್ಯೂ ಆಗುತ್ತೆ, ಒನ್ ಸೈಡೆಡ್ ಫೀಲಿಂಗ್ ಆಗಬಹುದು ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇದು ತುಂಬ ಜನರಿಗೆ ಮ್ಯಾಚ್ ಆಗದೇ ಇದ್ರೂ ಕೂಡ ಕೆಲವು ಜನರಿಗೆ ಇದು ಮ್ಯಾಚ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಒನ್ ಸೈಡ್ ಲವ್ ಕಾಣಿಸ್ತಾ ಇದೆ. ಅಂದರೆ ಒಬ್ಬ ವ್ಯಕ್ತಿಗೆ ತುಂಬ ಲವ್ ಇದೆ, ಅಟ್ರಾಕ್ಷನ್ ಇದೆ, ಲೈಕ್ ಇದೆ, ಬಟ್ ಇನ್ನೊಬ್ಬರು ಸೈಲೆಂಟ್ ಆಗಿದ್ದೀರಾ ಅಥವಾ ಏನು ಹೇಳ್ತಾ ಇಲ್ಲ, ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.